ಚಡ್ಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನ ಪಾಳು ಬಿದ್ದಿದೆ. ಈ ಒಂದು ಭವನದ ಕಡೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಇದು ವಿಪರ್ಯಾಸವೇ ಅಂತ ಹೇಳ್ಬೋದು. 2014ರಿಂದ 15ರವರೆಗೆ ಕಟ್ಟಡವಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ರ ಭವನ ಸಂಪೂರ್ಣವಾಗಿ ಹಾಳಾಗಿದೆ. ಈ ಭವನದ ಒಳಗಡೆ ಸಿಗರೇಟ್, ಇಸ್ಪೀಟ್, ಸಾರಾಯಿ ಪಾಕೆಟ್ ಮತ್ತು ಕಸ ಕಡ್ಡಿ ಸಿಗುತ್ತೆ. ಸಂಪೂರ್ಣವಾಗಿ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ. ಇದರ ಬಗ್ಗೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ, ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಅಲ್ಲದೆ ಸ್ಥಳೀಯ ಪೊಲೀಸರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು, ಆದರೆ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸ್ವಚ್ಛತೆ ಇಲ್ಲ. ಅದಕ್ಕೆ ಇತ್ತ ಕಡೆ ಸ್ವಲ್ಪ ಸಂಬಂಧಪಟ್ಟವರು, ಸಮಾಜದ ಹಿರಿಯರು ಮತ್ತು ಮುಖಂಡರು ಇದರ ಬಗ್ಗೆ ಗಮನ ಹರಿಸಬೇಕು. ಸಂಪೂರ್ಣವಾಗಿ ಹತ್ತಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನ ಪಾಳು ಬಿದ್ದಿದೆ. ಇದರ ಬಗ್ಗೆ ಯಾರೊಬ್ಬರೂ ಕೂಡ ಗಮನ ಹರಿಸೋದಿಲ್ಲ ಅಂತ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ನಾಗೇಶ್ ತಳಕೇರಿ ಅವರು ಪಂಚಾಯಿತಿ ಅಧಿಕಾರಿಗಳು ಮತ್ತು ಮುಖಂಡರ ಇತ್ತ ಕಡೆ ಯಾವ ಭವನದ ಬಗ್ಗೆ ಗಮನ ಹರಿಸಬೇಕು, ಇಲ್ಲ ಎಂದರೆ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಣ್ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡ್ಚಣ. ಸ್ವಚ್ಛತೆ ಇಲ್ಲ. 2014ರಿಂದ ಯಾವುದೇ ಚಾವಿ ಇಲಾಖೆ ಇಲ್ಲ, ಸ್ವಚ್ಛತೆ ಇಲ್ಲ. ಅವರು ಯಾರು ಅಧ್ಯಕ್ಷರನ್ನ ಈ ತಾಲೂಕಿನಾಗ ಅಂಬೇಡ್ಕರ್ ಅವ್ರ ಅಧ್ಯಕ್ಷರಲ್ಲಿ ಇಲ್ಲಿ ಗ್ರಾಮಸ್ಥರ ನೀವು ನಮ್ಮ ಹತ್ತಳಿಗಳನ್ನ ಎಚ್ಚೆತ್ತು ಕೊಡಬೇಕು. ನಾಗೇಶ್ ತಳಕೇರಿ ಅವರಿಗೆ ಹತ್ತಳಿ ಗ್ರಾಮಸ್ಥರು ಒಂದು ಸಲ ಹೆಂಗ್ರಿ ಎಂದು ಹೆಂಗೆ ಬರ್ಲಿಕ್ಕೆ ಹೊಟ್ಟೆ ಮೂರು ಯಾರು ಬರೋಣ, ಮೂರು ಹೇಳ್ಬೇಕು ಕಟ್ಟಿ ಯಾರು ಬರೋಣ, ಅರ್ಧ ಕಟ್ಟೋಣ. ನಾಳೆ ಯಾರು ನೋಡೋರಿಲ್ಲ, ಬಿಡೋರಿಲ್ಲ, ಏನಿಲ್ಲ. ಊರ್ಗೂ ಹೊಡಿಸ್ಲ ಒಳಗೆ ಬಿಟ್ಟಂಗಿಲ್ಲ. ಜೇಂಡ ಹರಿದ ಅವ್ರು ಅಂಬೇಡ್ಕರ್ ಮೇಂಟೈನ್ ಮಾಡ್ಯಾರ, ಹೊಟ್ಟರು ವಿಚಾರ ಮಾಡ್ಯಾರ. ಅವ್ರು ಅಷ್ಟೇ ನಾವು. ನಮಸ್ಕಾರ. ಈಗ ನಾನು ನಮ್ಮ ಚಡ್ಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿದ್ದೀನಿ. ಇದು ಸಮುದಾಯ ಭವನ ಇದೆ, ಅಂಬೇಡ್ಕರ್ ಸಮುದಾಯ ಭವನ. ನೋಡಿ ಈ ಬೋರ್ಡ್ ನೋಡಿ, ಭವನ ನೋಡಿ, ಯಾವುದೇ ಅಸ್ವಚ್ಛತೆ ಇದೆ, ಯಾವುದು ಸ್ವಚ್ಛತೆ ಇಲ್ಲ, ಅಸ್ವಚ್ಛತೆ ಇದೆ. ಇಲ್ಲೇ ಕುಡಿಯೋದು, ಇಲ್ಲೇ ಇಸ್ಪೀಟ್ ಆಡೋದು, 108 ಹೊಲಸು ಮಾಡ್ತಾರೆ. ನೋಡಿ ಬರ್ರಿ, ಬೋರ್ಡ್ ನೋಡಿ ಮೇಲೆ ಇದು ನೋಡಿ, ಜೇಂಡ ನೋಡ್ರಿ, ಹರಿದೈತಿ ನೋಡಿ. ಜೇಂಡ ಹರಿದದ, ಬೋರ್ಡ್ ಏನದು ಧೂಳು ಬಿದ್ದು ತುಕ್ಕು ಹಿಡ್ದದ. ನೋಡ್ಬೋದು ಬಂಧುಗಳೇ, ಇಲ್ಲೇ ಒಳಗೆ ಉಳೋದು, ಇಲ್ಲೇ ಇಸ್ಪೇಟ್ ಆಡೋದು, ಇಲ್ಲೇ ದಾರು ಕುಡಿಯೋದು, ಇಲ್ಲೇ ಒಳಗೆ ಬೂಟ ಚಪ್ಪಲ ನೋಡ್ಬೋದು ನೀವು. ಇದೆಲ್ಲಪ್ಪ ಅಂದ್ರೆ ಚಡ್ಚಣ ತಾಲೂಕು ಹತ್ತಳ್ಳಿ ಊರಾಗ. ಅವ್ರಿ ಇದ್ರು ಸರ ಒಂದಿಲ್ಲ ಚಡ್ಚಣ ತಾಲೂಕು ಹತ್ತಳ್ಳಿ ಗ್ರಾಮಿಗೆ ಒಮ್ಮೆ ಆಗಮಿಸಿರ್ ಸರ. ಅಂಬೇಡ್ಕರ್ ಭವನ ಈ ಸ್ಥಿತಿ ಬಂದಿದೆ ಸರ. ಇಲ್ಲಿ ಯಾರು ಕೇರ್ ಮಾಡ್ಯಾರ ಸರ, ಯಾರು ಇದು ಮಾಡ್ಯಾರ್ರಿ. ಅಟ್ಲೀಸ್ಟ್ ಆಲ್ರೆಡಿ ನೀವು ಹೊರಗೆ ಒಂದ್ಸಲ ಬಂದು ಹೋದ್ರೆ ಹೊಳ್ಳಿ ಇಂಪ್ರೂವ್ ಆತೈತೆ ಅನ್ಕೊಂಡಿರಿ ಸರ. ನಾವು ಸಾರ್ವಜನಿಕರು ಇದ್ದೀವಿ ಸರ. ಇಲ್ಲಿ ಕೇಳಕ್ಕೆ ಹಕ್ಕೈತ್ರಿ, ಯಾರು ಕೇರ್ ಮಾಡ್ಯಾರ ಸರ. 1-2-3 ವರ್ಷ ಐತ್ರಿ ಸರ, ಜೆಂಡ ಹರಿದೈತಿ, ಒಬ್ಬರು ಕೇರ್ ಮಾಡ್ಯಾರ್ರಿ. ಆಲ್ರೆಡಿ ಸರ ನಾಗೇಶ್ ತಳಕೇರಿ ಸರ ಒಂದಿಲ್ಲ ವಿಸಿಟ್ ಕೊಡ್ರಿ ಸರ. ನೀವು ಬಂದ ಮ್ಯಾಗಾರೆ ಊರು ಸುಧಾರಣೆ ಆತತ್ ಅನ್ಕೊಂಡಿರಿ ಸರ್. ಈ ನಾಗೇಶ್ ತಳಕೇರಿ ಯಾರು ಸರ್? ಅವರು ಒಟ್ಟು ಇದು ಸಮುದಾಯದವರು, ಅಲ್ಲಿ ಸರ ಅಂಬೇಡ್ಕರ್ ಬದ್ದಲ್ ಅಲ್ಲಿ ಇದು ಮಾಡ್ತಾರ ಸರ, ಭಾಷಣ ಮಾಡ್ತಾರ ಸರ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಊರಿಗೆ ಒಂದ್ಸಲ ಬಂದ್ ಹೋದ್ರೆ ಇದು ಸುಧಾರಣೆ ಆತತ್ ನಾವು ಅನ್ಕೊಂಡಿವಿ ಸರ್. ನಾಗೇಶ್ ತಳಕೇರಿ ಸರ್ ಎಲ್ಲಿದ್ರು ಒಂದ್ಸಲಾರೆ ಹತ್ತಳ್ಳಿ ಚಡ್ಚಣ ತಾಲೂಕು ಹತ್ತಳ್ಳಿ ಗ್ರಾಮಕ್ಕೆ ಆಗಮಿಸಿ ಸರ. ಈ ಭವನ ಅಂತೂ ಪ್ರತಿ ವರ್ಷ ನೋಡ್ತೇವೆ ಸರ, ಹಿಂಗೆ ಇದೆ. ಇಲ್ಲಿ ಏನೂ ಪ್ರಾಬ್ಲಮ್ ಸರ, ಸೋರ್ತೈತ್ರಿ, ಎಲ್ಲ ಐತ್ರಿ. ಆದ್ರೆ ಇಲ್ಲಿ ಲೇಟ್ ಬಸ್ ಬರ್ತಾರ. ಇಲ್ಲಿ ಬಸ್ ಬರೋರು ಯಾರೊಬ್ರು ನೈಟ್ ಇಳ್ಕೋಬೇಕಾದ್ರೆ ಲೈಟ್ ಇಲ್ರಿ, ಲೈಟಿನ ವ್ಯವಸ್ಥೆ ಇಲ್ಲ, ಸೋತೈತಿ ಸರ. ಇಲ್ಲಿ 100 ಪ್ರಾಬ್ಲಮ್ ಅದ ಸರ. ಇಲ್ಲಿ ಸ್ವಚ್ಛ ಒಂದಿಲ್ರಿ ಸರ. ಮತ್ತು ಎಲ್ಲ ಕೊಂಡಿ ಕಿಟಕಿ ಎಲ್ಲ ಮುರಿದವ್ರಿ. ಆಲ್ಮೋಸ್ಟ್ ಎಲ್ಲಿ ಇದ್ರು ನಾಗೇಶ್ ತಳಕೇರಿ ಸರ್ ಚಡ್ಚಣ ತಾಲೂಕು ಹತ್ತಳ್ಳಿ ಗ್ರಾಮಕ್ಕೆ ಒಮ್ಮೆ